ಮೇಲ್ಗಡೆ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಹಾಗೆ ಮುಂದೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಬನ್ನಿ. ಇದು ಅದ್ದಿನಕಲ್ಲು ಬೆಟ್ಟ. ಇದೇ ಮೊದಲನೇ ಟೈಮ್ ನಾನು ಬಂದಿರೋದು. ಬನ್ನಿ, ಅದ್ದಿನಕಲ್ಲು ಬೆಟ್ಟ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲೂ ಕೂತ್ಕೊಳ್ಳದೆ ನಡೀತಾನೆ ಇದ್ದರೆ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದೂರದಲ್ಲಿ ನಾವು ತಲುಪ್ತೀವಿ ಅಂತ ಅಂದ್ಬಿಟ್ಟು. ಆಯ್ತಲ್ಲ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಮುಂದ್ಗಡೆ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಮಾಡ್ತೀನಿ. ಆಯಿತಾ? ಜೈ ಶ್ರೀರಾಮ್ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಬನ್ನಿ ಹೊರಡೋಣ. ಫುಲ್ ಟಾಪ್ ಹೋಗೋಣ ಬನ್ನಿ. ಫಸ್ಟ್ ಜನ ಕಡಿಮೆ ಇದ್ದಾರೆ, ಮುಂದೆ ಒಂದು ವೀಡಿಯೋ ಮಾಡ್ತೀನಿ ಆಮೇಲಿಂದ. ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೈರಸಂದ್ರ ಭಗವಂತ. ಮೈ ಗಾಡ್, ಎಷ್ಟು ಕಷ್ಟ ಆಯಿತು ಸ್ವಾಮಿ. ಇದು ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಕಂಟಿನ್ಯೂಸ್ ಆಗಿ ನಡೀತೀರಿ ಅಂದರೆ ಬೇಕು ಅರ್ಧ ಗಂಟೆ ಶ್ರಮ. ದೇವಸ್ಥಾನ ಹೋಗೋಣ. ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಸೊ ಹಿಡ್ಕೊಂಬಂದರೆ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಪಾಯಿಂಟ್ ಸಿಗುತ್ತೆ ಮೇಲ್ಗಡೆ ದೇವಸ್ಥಾನದ ಪಕ್ಕದಲ್ಲಿ. ಶ್ರಮ ಇದೆ, ಆಗಲ್ಲ. ಒಂದು ಅರ್ಧ ಗಂಟೆ ಜರ್ನಿ. ಫ್ರೆಂಡ್ಸು ಜೊತೆಗೆ ಒಂದು ಅಷ್ಟು ಟೀಮ್ ಬಂದರೆ 4-5 ಜನ ಚೆನ್ನಾಗಿರುತ್ತೆ. ಒಬ್ಬರೇ ಬಂದರೆ ಅದೇ ಕಂಟಿನ್ಯೂಸ್ ಆಗಿ ಹತ್ತಿದ್ದೀವಿ ನಾವು. ಇವಾಗ ಒಂದು 25 ನಿಮಿಷ ಕಂಟಿನ್ಯೂಸ್ ಶ್ರಮದಿಂದ ಹತ್ತಿದ್ವಿ. ಜೊತೆಯಲ್ಲಿ ಫ್ರೆಂಡ್ಸ್ಗಳು ಬಂದರೆ ಒಂದು ಸ್ವಲ್ಪ ಮಾತಾಡಿಕೊಂಡು ಆರಾಮಾಗಿ ಹತ್ಬಿಡ್ಬೋದು. ಬಿಸಿಲು ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ. ಬಂಡೆಗಳಿಗೆಲ್ಲ ಇದ್ದಾವೆ. ಒಂದು ಮುಖ ತೊಳ್ಕೊಂಡು ಆರಾಮಾಗಿ ದರ್ಶನ ಮಾಡಿಕೊಂಡು ಅಷ್ಟೇ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆಯಲ್ಲ, ವ್ಯೂ ಪಾಯಿಂಟ್ಗೋಸ್ಕರ ಬರ್ಬೋದು. ಆಮೇಲೆ ಆಂಜನೇಯ ದೇವಸ್ಥಾನ ಇದು ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೇ ಫಸ್ಟ್ ನಾನು ಬಂದಿರೋದು. ಒಂದು 2 ಇದ್ರಷ್ಟೇ ನಾನು ಬಂದಾಗ. ಚೆನ್ನಾಗಿದೆ. ಅಂದರೆ ಆಚರಣೆಗಳು ಯಾವಾಗ ಅಂತ ಗೊತ್ತಿಲ್ಲ ನನಗೆ. ಸೊ ದಾರಿ ಈಗ ಹೋಗ್ಬೇಕಾದ್ರೆ ಒಂದು 15 ನಿಮಿಷ ಬೇಕಾಗ್ಬೋದು, 15-20 ನಿಮಿಷ. ಬಟ್ ಬರಬೇಕಾದ್ರೆ ಅರ್ಧ ಗಂಟೆನೇ ಬೇಕಾಗುತ್ತೆ. ಶ್ರಮ ಇದೆ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ನಡೀರಿ ಕಂಟಿನ್ಯೂ ಮಾಡೋಣ. ಗಾಡಿ ಎತ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ. ಬನ್ನಿ, ಮುಂದಿನ ದಾರಿ ಅದೇ ಇದೇ ಥರ ಇದೆ ದಾರಿ, ನೋಡ್ಬೋದು. ಅಕ್ಕಪಕ್ಕ ವ್ಯೂ ಪಾಯಿಂಟ್ಗಳಿದ್ದಾವೆ. ಬಿಸಿಲು ಇವಾಗ ಅಕ್ಕಪಕ್ಕ ತೋರಿಸೋದಕ್ಕೆ ಅಲ್ಲೇ ತೋರಿಸಿದ್ನಲ್ಲ, ಹಾಗಾಗಿ ದಾರಿ ಹೀಗಿದೆ. ಚೆನ್ನಾಗಿದೆ. ಅರ್ಧ ಗಂಟೆ ಟ್ರೆಕ್ ಮಾಡ್ಬೋದು ಚೆನ್ನಾಗಿ. ಇದೇ ಥರ ಇರೋದು. ಅದೇ ಅಲ್ಲಿ ದೂರದಿಂದ ತೋರಿಸಿದ್ನಲ್ಲ ಅಷ್ಟಿದೆ. ಅರ್ಧ ಗಂಟೆ ಬೇಕು. ಸೊ ದಯವಿಟ್ಟು ನೀವು ಯಾವುದೇ ಊರಿಂದ ಬಂದರೂ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಯಾವುದಾದ್ರು ತೊಗೊಂಬಂದರೆ ಇಲ್ಲಿ ಹಾಕ್ಬಿಟ್ಟು ಹೋಗ್ಬೇಡಿಪ್ಪ. ಅಲ್ಲೇ ಅಕ್ಕಪಕ್ಕ ಹತ್ರದಲ್ಲೇ ಒಂದು ಡಸ್ಟ್ಬಿನ್ಗಳಿದಾವಪ್ಪ, ಹಾಕಬೇಕು. ದಯವಿಟ್ಟು ಬಿಡಕ್ಕೆ ಹೋಗ್ಬಿಡಿ. ತುಂಬ ಗಲೀಜು ಮಾಡ್ಬಿಟ್ಟಿರ. ಸ್ವಲ್ಪ ಎಚ್ಚರ ವಹಿಸಿ. ಡಸ್ಟ್ಬಿನ್ ಇದೆ ನಿಮ್ಗೆ ಬೇಡವಾ? ಇಲ್ಲೇ ಪಕ್ಕದಲ್ಲೇ ಡಸ್ಟ್ಬಿನ್ ಇದೆ, ಆಯಿತಾ? ದೂರನೂ ಇಲ್ಲ, ಹತ್ರದಲ್ಲೇ ಡಸ್ಟ್ಬಿನ್ಗಳು ಇದ್ದಾವೆ. ದಯವಿಟ್ಟು ಹಾಕೋ ಪ್ರಯತ್ನ ಪಟ್ಟು ದಯವಿಟ್ಟು ಹಾಕಿ. ಇಲ್ವಾ ಸ್ಟೀಲ್ ಬಾಟ್ಲು ತಂದುಬಿಡಿ. ಇಲ್ಲ ಈ ಥರ ಬಾಟ್ಲುಗಳು ತೊಗೊಬನ್ನಿ, ಇಟ್ಕೊಂಬನ್ನಿ, ರಿಟರ್ನ್ ಬನ್ನಿ. 10 ನಿಮಿಷ ಸುಧಾರಿಸ್ಕೊಳ್ಳಿ, ಆರಾಮಾಗಿ ಬನ್ನಿ. ದಯವಿಟ್ಟು ಇಲ್ಲೆಲ್ಲ ಹಾಕ್ಬಿಡಿ, ನನ್ನ ಮನವಿ. ಅದು ಆರಾಮಾಗಿ ಬನ್ನಿ ನಡ್ಕೊಂಡು. ಜೈ ಶ್ರೀರಾಮ್. ಬನ್ನಿ ಕೆಳಗಡೆ ಇಳಿದ್ಬಿಟ್ಟು ಮುಂದಿನ ಡೆಸ್ಟಿನೇಷನ್ ನೋಡೋಣ ಅಲ್ಲ. ಓಕೆ, ಬನ್ನಿ ಮುಂದಕ್ಕೆ ಹೋಗೋಣ.
ನೋಡಿ ಹಂಗೆ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ ನೋಡ್ಕೊಬಂದರೆ ಕೆಳಗಡೆ ಬರ್ತಾ ಇದ್ದಂಗೆ ಮೊದಲು ಸಿಕ್ಕದೆ ನಮಗೆ. ಹತ್ಕೊಂಬರ್ಬೇಕಾದ್ರೆ ನಾನು ವೀಡಿಯೋ ಮಾಡಲಿಲ್ಲ, ತುಂಬ ಉಸಿರು ಬಿಡ್ತಾಯಿದ್ದೆ ಹೈಟ್ ಇದೆಯಲ್ಲ ಹಂಗಾಗಿ. ಸೊ ಬರ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಲ್ಯಾಣಿ ಇದೆ, ಬರಬೇಕಾದ್ರೆ ಅಲ್ಲೇ ಪ್ರಾರಂಭದಲ್ಲೇ ಕಾಣುತ್ತೆ ಇದು ಕಲ್ಯಾಣಿ. ನೀರಿದೆ, ಪ್ರಾಣಿಗಳಿಗೆ ಅದೇ ಏನು ತೊಂದರೆ ಇಲ್ಲ. ಇವಾಗ ಬೇಸಿಗೆ ಆಗಿದ್ರೂ ಇಷ್ಟು ನೀರೈತೆ. ಇವಾಗ ಮಳೆ ಬಂದುಬಿಟ್ರೆ ತುಂಬ ತುಂಬುತ್ತೆ ಅಂತ ಹೇಳಿ ಕಾಣುತ್ತೆ. ಮೋಸ್ಟ್ಲಿ ಇಲ್ಲಿ ತಂಗ ತುಂಬುತ್ತೆ. ಪ್ಲಾಸ್ಟಿಕ್ಕೆಲ್ಲ ಹಾಕ್ಬಿಟ್ಟು ಅಧ್ವಾನ ಮಾಡ್ಬಿಟ್ಟವ್ರೆ. ಭಗವಂತ. ಪ್ರಾಣಿಗಳಿಗೆ ನೀರು ವ್ಯವಸ್ಥೆ ಅಂತಂದರೆ ಇದೇ ಇರ್ಬೋದು ಮೋಸ್ಟ್ಲಿ. ಇನ್ನೂ ಹೈಟ್ ಐತೆ, ಇನ್ನೂ ಒಂದು 10 ನಿಮಿಷ ಆಗುತ್ತೆ ಅಲ್ಲಿ ತನಕ ಹೋಗ್ಬೇಕು. ಕೆಳಗಡೆ ತನಕ ಕೆಳಗಡೆ ಕಾಣ್ತಾ ಇರ್ಬೋದು, ಅಲ್ಲಿ ತನಕ ಹೋಗ್ಬೇಕು. ಬನ್ನಿ ಮೂವ್ ಮಾಡೋಣ, ಕೆಳಗಡೆ ಇಳಿಯೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹದ್ದಿನಕಲ್ಲು ಬೆಟ್ಟ ಎಷ್ಟು ಉದ್ದ ಇದೆ ಅಂದರೆ ಹತ್ತೋದಕ್ಕೆ ಇಷ್ಟೊಂದು ಶ್ರಮ ಆಗಿಬಿಡ್ತು. ಆಯಿತು, ಟೈಮ್ ಬೇಕಾಗುತ್ತೆ. ನಾವು ಯಾರನ್ನ ಬಂದರೆ ತುಂಬ ಟೈಮ್ ತಗೊಂಡು ಆರಾಮಾಗಿ ಹತ್ರಪ್ಪ. ತುಂಬ ಉದ್ದ ಇದೆ. ಬನ್ನಿ. ಪ್ರದೇಶಕ್ಕೆ ಹೋಗಿ ಕ್ಷೇತ್ರ ಹದ್ದಿನಕಲ್ಲು ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಷ್ಟೊಂದು ಅನಿಸ್ಬಿಡೋಣ. ಮಳೆಗೆ ಹೊಟ್ಟೋಗುತ್ತಿದ್ದು ಆದರೂ ಪರವಾಗಿಲ್ಲ. ಶ್ರೀರಾಮ. ಮುಂದಿನ ಪ್ರದೇಶಕ್ಕೆ ಹೋಗೋಣ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಇರೋದು ಬೆಟ್ಟ, ಇದು ದೇವಸ್ಥಾನ ಕೆಳಗಡೆ ಇರೋದು. ಇಲ್ಲಿ ದೇವಸ್ಥಾನ ಮೇಯ್ನ್ ಆಗಿರೋದು ಕೆಳಗಡೆ ಇದೆ, ಬಾಗ್ಲಾಗಿದೆ ದೇವಸ್ಥಾನ. ಟೈಮು 12:15 ಬಾಗ್ಲಾಗ್ಬಿಟ್ಟೈತೆ. ಇಲ್ಲಿಂದ ದೇವಸ್ಥಾನದಲ್ಲಿ ಅಲ್ಲಿಗೆ ದೇವ್ರಿಗೆ ಕರ್ಕೊಂಬಂದು ಬಿಡ್ತಾರೆ ಅಂತಂದರು ಅವಾಗ. ಭಗವಂತ ಕಾಪಾಡಪ್ಪ. ಬೆಳ್ಳಿ ರಥ ಏನೋ ಇದೆ ಇಲ್ಲಿ. ಇಂದ್ರಜಿತ್. ಜೈ ಶ್ರೀರಾಮ್. ಬಾಗ್ಲಾಕಿದ್ರೆ ಜೈ ಶ್ರೀರಾಮ್. ಆ ಕಡೆಯಿಂದ ಒಂದು ರೌಂಡ್ ಬಂದ್ಬಿಟ್ಟು ಹೊರಡೋದ. ದೇವಸ್ಥಾನ ಓಪನ್ ಇಲ್ಲ. ಓಪನ್ ಇದೆ ಅಂತ ಅನ್ಕೊಬಂದೆ, ಓಪನ್ ಇಲ್ಲ. ಇಲ್ಲಿಂದ ದೇವ್ರನ್ನ ಅಲ್ಲಿ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡ್ಬರ್ತಾರೆ ಅಂತಂದರು. ಬಿಡ್ತಾರೆ ಅಂತ ದೇವಸ್ಥಾನದ ಬೆಟ್ಟದ ಮೇಲೆ. ಬನ್ನಿ ಹೊರಡೋಣ. ಕಣ್ತುಂಬ ಮಲಗೋನೆ ಹೆಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.